ಬೇಸಿಗೆ ಆರಂಭದಲ್ಲೇ ಮೈಸೂರು ಜಿಲ್ಲೆಯ ವಿವಿಧೆಡೆಗಳಲ್ಲಿ ಕುಡಿಯುವ ನೀರಿಗೆ ಒಂದು ಹಾಹಾಕಾರ ಉಂಟಾಗಿರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ನಗರಕ್ಕೆ ಹೊಂದಿಕೊಂಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸಿರುವಂಥ ವರುಣಾ ವಿಧಾನಸಭಾ ಕ್ಷೇತ್ರದ ಕೆಲವು ಗ್ರಾಮಗಳಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ಒಂದು ಹಾಹಾಕಾರ ಉಂಟಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ನಗರಕ್ಕೆ ಹೊಂದಿಕೊಂಡಿರುವಂಥ ಒಂದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಲಲಿತಾದ್ರಿ ನಗರದ ಒಂದು ಮಾರುತಿ ಬಡಾವಣೆಯಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ಒಂದು ರೀತಿ ಹಾಹಾಕಾರ ಉಂಟಾಗಿದೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಒಂದು ಬೋರ್ವೆಲನ್ನು ಒಂದು ತೋಡಿ ಒಂದು ಪರಿಕರಗಳನ್ನ ಅಳವಡಿಸಲಾಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಈ ಬೋರ್ವೆಲ್ಲು ಕೆಟ್ಟು ನಿಂತಿರುವ ಒಂದು ಕಾರಣದಿಂದಾಗಿ ಇಲ್ಲಿ ನೀರಿನ ಲಭ್ಯತೆ ಸಾಧ್ಯ ಆಗ್ತಾ ಇಲ್ಲ. ಪರಿಣಾಮ ಇಲ್ಲಿರುವಂಥ ಸುತ್ತಮುತ್ತಲಿನ ನಿವಾಸಿಗಳು ಸಾಕಷ್ಟು ಒಂದು ರೀತಿ ತೊಂದರೆಗೆ ಒಳಗಾಗಿದ್ದಾರೆ. ಈ ಒಂದು ಮಾರುತಿ ನಗರ ಒಂದು ಲಲಿತಾದ್ರಿ ನಗರಕ್ಕೆ ಲಲಿತಾದ್ರಿಪುರ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇದ್ದು ಆಲನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರತಿನಿಧಿಸ್ತಾ ಇರುವಂಥ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಈ ಒಂದು ಪ್ರದೇಶ ಸೇರ್ತಾ ಇದ್ದು ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಕಳೆದ 20 ದಿನಗಳಿಂದಲೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ರು ಕೂಡ ಯಾರೊಬ್ಬರು ಕೂಡ ಇತ್ತ ಗಮನ ಹರಿಸಿಲ್ಲ. ಇದರಿಂದ ನಲುಗಿ ಹೋಗಿರುವಂಥ ಇಲ್ಲಿನ ಜನರು ಯಾರ ಮನೇಲಿ ಬೋರ್ವೆಲ್ ಇದೆಯೋ ಅಂಥವರ ಮನೆಗಳಿಗೆ ಹೋಗಿ ಕುಡಿಯುವ ನೀರನ್ನ ಗೋಗರದು ತರ್ತಾ ಇದ್ದಾರೆ. ಆಮೇಲೆ 5 ರೂಪಾಯಿ ಕಾಯಿನನ್ನು ನೀಡಿ ನೀರು ಎಲ್ಲಿ ಸಿಗುತ್ತೋ ಆ ಒಂದು ಕೇಂದ್ರದಿಂದ ನೀರನ್ನು ತರ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಇಲ್ಲಿನ ಜನರು ಸಾಕಷ್ಟು ಒಂದು ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಬೇಸಿಗೆ ಮುಂಚಿನಿಂದಲೂ ಕೂಡ ಇಲ್ಲಿ ಸಮಸ್ಯೆ ಶುರುವಾಗಿದ್ದು ಮುಂದಿನ ದಿನಗಳಲ್ಲಿ ಬಿರು ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಸ್ಥಿತಿ ಏನಾಗಬೇಡ ಅನ್ನೋ ಒಂದು ಅಳಲನ್ನು ಇಲ್ಲಿನ ಜನಗಳು ತೋಡ್ಕೊತಾ ಇದ್ದಾರೆ. ಒಂದು ಪ್ರತಿನಿಧಿ ನ್ಯೂಸ್ ಇಲ್ಲಿ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ನಿರ್ಮಾಣ ಮಾಡಿರುವಂಥ ನೀರಿನ ತೊಟ್ಟಿಯು ಕೂಡ ಖಾಲಿ ಹೊಡಿತಾ ಇದೆ. ಇಲ್ಲಿ ಬೋರ್ವೆಲ್ ಕೆಟ್ಟು ನಿಂತಿರುವಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಜನ ಕೂಡ ಸಾಕಷ್ಟು ಒಂದು ರೀತಿ ನೀರು ಸಿಗದೆ ಒಂದು ಹೈರಾಣಾಗಿದ್ದು ಮುಂದಿನ ದಿನಗಳಲ್ಲಿ ಅಂದರೆ ಈ ವರದಿ ನೋಡಿದ ಬಳಿಕವಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸೋಣ ಕೂಡ ಕಾಯ್ದು ನೋಡಬೇಕಾಗುತ್ತೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಒಂದು ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ಕೊಂಡಿದ್ದಾರೆ. ಅವರು ಕೂಡ MLC ಆಗಿದ್ದಾರೆ. ಅವರ ಗಮನಕ್ಕೆ ಬಂದು ಇದು ಅವರು ಆದಷ್ಟು ಬೇಗ ಇದನ್ನು ಅದೇ ಗ್ರಾಮಕ್ಕೆ ಅಂದರೆ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಲಲಿತಾದ್ರಿಪುರ ಗ್ರಾಮದ ಒಂದು ಮಾರುತಿ ಬಡಾವಣೆಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡಿ ಅನ್ನೋ ಒಂದು ಆಗ್ರಹ ಆಗಿದೆ. ಯಾಕಂದರೆ ಮೈಸೂರು ಜಿಲ್ಲೆ ಹೇಳಿ ಒಂದು 2 ನದಿಗಳು ಜೀವ ನದಿಗಳಿದ್ದಾವೆ. ಒಂದು ಕಡೆ ಕಾವೇರಿ ನದಿ ಹರಿತಾರೆ, ಮತ್ತೊಂದು ಕಡೆ ಕಪಿಲಾ ನದಿ ಇದೆ. ಇಷ್ಟೆಲ್ಲ ಇದ್ರೂ ಕೂಡ 2 ಪ್ರಮುಖ ಜಲಾಶಯಗಳಿದ್ದಾವೆ. HD ಕೋಟೆಯಲ್ಲಿ ಕಬಿನಿ ಜಲಾಶಯ ಇದ್ದರೆ ಮತ್ತೊಂದು ಬದಿನಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಹತ್ರ ಕೃಷ್ಣರಾಜಸಾಗರ ಜಲಾಶಯ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ನಗರದ ಅಂಚಿಗೆ ಹೊಂದಿಕೊಂಡಿರುವಂಥ ಈ ಒಂದು ಬಡಾವಣೆಯಲ್ಲಿ ನೀರು ಸಿಗದೇ ಇರೋದು ಕೂಡ ಸಾಕಷ್ಟು ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಬೇಸಿಗೆ ಮತ್ತಷ್ಟು ಪ್ರಖರವಾದ ಸಂದರ್ಭದಲ್ಲಿ ನೀರಿಗೆ ಮತ್ತಷ್ಟು ಹಾಹಾಕಾರ ಉಂಟಾಗುವಂಥ ಸಾಧ್ಯತೆ ಇದ್ದು ಆ ಮುಂಚಿತವಾಗಿ ಒಂದು ಸಂಬಂಧಪಟ್ಟ ಇಲಾಖೆ ಆಗ್ಬೋದು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಒಂದು ಕುಡಿಯುವ ನೀರಿಗೆ ಉಂಟಾಗಿರುವಂತಹ ಒಂದು ಅಭಾವವನ್ನು ನೀಗಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನೋದು ಕೂಡ ಈ ಭಾಗದ ಜನರ ಆಗ್ರಹ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.